ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೌಜನ್ಯವೂ ಇಲ್ಲದೆ ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನು ಮಾಡ್ಕೊತೀರಿ ನೀವು ಇದ್ರ ವಿರುದ್ಧ? ಏನಿದೆ ನಿಮಗೆ? ಸುಮ್ಮನೆ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ಬಿಟ್ರಿ. ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ, ಯಾವ್ಯಾವ ಥರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡಂತೆ, ಏನು ಕದ್ದು ಹೋಗಲ್ಲ ನಾವು. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತ ಅಂತ ನಮಗೆ ಹೊಟ್ಟೆ ಉರಿದೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ, ನಾನು ಬರಲೇಬೇಕು ಅಂತ ಹೇಳಿದ್ರು. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಅದೇಂಥದ್ದು ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಜೀರಾಮ್ಜಿ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನು ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು ಹಿಂದೆ ಯಾವ ಥರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೆಗೆ ಇಟ್ಟಿದ್ದೀವಿ. ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜೀರಾಮ್ಜಿ ಅಂತ ಅಂದ್ರೆ ಏನೋ ರಾಮನ ಹೆಸರನ್ನಿಟ್ಟವ್ರೆ ಅಂತ ಅನ್ಕೋಬೇಕು. ಇಲ್ಲಿರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರಿತ್ತು. ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನ್ಯೂನತೆ ಇವತ್ತು ಹುಡ್ಕೊಂಡು ಹೋಗ್ಬೇಡಿ, ದುರ್ಬಿ ಹಾಕೊಂಡು. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದರ ಅನುಭವ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನ ಮುಕ್ತವಾದ ಮನಸ್ಸಿನಲ್ಲಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀಲಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಿ ಬಯಸ್ತೀನಿ. So Congress has termed this as Nathuram, not just Ram. This is not Sitaram or Dashrath Karam. ಅದಕ್ಕೆ ಹೇಳ್ತಾ ಇರೋದು, ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ, ಗ್ಯಾರಂಟಿ ಅಲ್ಲ, ಮತ್ತು ಆಜೀವಿಕಾ ಮಿಷನ್ ಖಾತೆ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥದ್ದು. ವಿಕಸಿತ್ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನೋಪಯೋಗ ಮಿಷನ್. ಅದು ಶಾರ್ಟ್ ಆಗಿ ಈಗ ಮನ್ರೇಗಾ ಅಂತ ಹೇಳಲಿಲ್ವಾ, ಅದೇ ರೀತಿಯಲ್ಲಿ ಜೀರಾಮ್ ಅಂತ ಇಟ್ಕೊಂಡು. But in assembly also they want to be saying this is anti-Ram is what Congress is saying. They are anti-Ram, not BJP, not this program. This program, all right, in the name of Rama is there to bring Ram Rajya in the country. We utilize Rama's name. ಗಾಂಧೀಜಿನ ಹೇಳಿದಲ್ಲ ರಾಮ್ ರಾಜ್ಯ ಮಾಡಬೇಕು ಅಂತ. Sir, Chief Minister has said that you have taken away the money of Grama villages and 40%. Which money? Villages money belong to the villages and Gram Panchayats. That money is being taken away. And Siddaramaiah is Where you please tell him to give document. Documentary evidence. You please tell him to publish. And he's saying the states will have to pay. No, they have to bear. 40%. No, yes, they have to bear. Already 20 years over. The responsibility also state governments, they have to take it. ನರೇಗಾ ಕೂಲಿ ಕಾರ್ಮಿಕರನ್ನ ಒಬ್ಬೊಬ್ರು ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಆರೋಪ. ನೋ, ಹಲವಾರು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಈಗ ಯಾವುದು ಆ ರೀತಿ, ಅದಕ್ಕೋಸ್ಕರಲೇ ಇದೇನೇನು ಕೆಲವು ಲೂಪ್ ಹೋಲ್ಸ್ ಇತ್ತು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿರೋದು. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಕೇಂದ್ರ ಅನ್ನೋ ಆರೋಪ ಇದೆ. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಅಂತ ಆರೋಪ ಇದೆ. ಕಾಂಗ್ರೆಸ್ ಮಾಡ್ತಾರಂತ ಮೊನ್ನೆ ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾರಂತ ಈ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ
ಸಚಿವರಾಗಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡುತ್ತೆ ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಅಂತ. ಒಂದೇ ನಿಮಿಷ. ಜೊತೆಗೆ ಈಗ ಕಾಂಟ್ರಾಕ್ಟರ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು ಈಗ ಕಾಂಟ್ರಾಕ್ಟರ್ ಜೊತೆ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಕಾಂಟ್ರಾಕ್ಟರ್ಗಳನ್ನು ಕೂಡ ಹೊರಗಡೆ ಕಳಿಸಲಾಗ್ತಿದೆ ಅಂತ. ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅಂತ ಮಾತನ್ನ ಹೇಳ್ತಿದ್ದಾರೆ. ಹಿಂದೆ ಮನ್ರೇಗಾ ಸ್ಕೀಮ್ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು, ನನ್ನ ಅಭಿಪ್ರಾಯದಲ್ಲಿ, ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನ್ ದೇವರಾಜ ಅರಸು ದಾಖಲೆ ಅವರು ಸೆಡ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಡ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತೂ ನನ್ನ ಹೋಗು ಅಂತೀರಿ, ಯಾವಾಗ ನಾನು ಹೋಯ್ತೀರಿ ಅಂತೇಳಿ. ನನಗ್ ಗೊತ್ತಿಲ್ಲಪ್ಪ, ನನಗೆ ಅವ್ರ ಪರಿಸ್ಥಿತಿ, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ, ಒಂದು 5 ನಿಮಿಷ ನಾ ಮಾತಾಡ್ಬಿಡ್ತೇನೆ, ಆಮೇಲೆ ಪ್ರಶ್ನೆ ತಗೊಳ್ತಾರೆ. ಇಲ್ಲಿ 2 ನಿಮಿಷ ಮಾತಾಡ್ಬಿಡಿ. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ಗಳ ಕೆಲಸ ಮಾಡೋರು 80% ದಿನಗೂಲಿಯವ್ರು ಮಾಡೋರು. ಹಿಂದೆ ಮಾಡಿರೋದೇನು, ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬಲ್ಲೆ ಏನೇನಾಗಿದೆ ಅಂತ, ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ. ಅದರಿಂದ ಇವತ್ತು ಲೂಪ್ ಹೋಲ್ಸ್ ಏನಿದೆ ಅದನ್ನ ಸರಿಪಡಿಸೋಕ್ಕೋಸ್ಕರಲೇ ಈ ಸ್ಕೀಮ್ ತಂದಿದ್ದೀವಿ. ಇದನ್ನ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ. ಯೋಜನೆಯಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಎಲ್ಲದೂ ತಿದ್ದುಪಡಿ ಮಾಡಿದ್ದೀರಾ ಸರಿ ಸರ್, ಆದ್ರೆ ಹೆಸರು ಬದಲಾವಣೆ ಮಾಡುವಂತ ಅಗತ್ಯತೆ ಏನಿದೆ? ಈಗ ಯೋಜನೆ 20 ವರ್ಷ ಆಗಿದೆ, ಹೊಸ ಯೋಜನೆ ಇಲ್ಲಿ ತರ್ತಾ ಇದ್ದಾರೆ ಇದನ್ನ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.